ಕೃಷಿ ಕೋಟಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಪಾರ್ಟ್ 1, ಇನ್ನೊಂದು ಪಾರ್ಟ್ 2 ವಿಡಿಯೋ ಇರುವಂಥದ್ದು. ಯಾರು ಅಪ್ಲಿಕೇಶನಲ್ಲಿ ಕೃಷಿ ಕೋಟಕ್ಕೆ ಎಸ್ ಅಂತ ಹಾಕಿರ್ತಾರೋ ಓಕೆ, ಮತ್ತು ಆಮೇಲೆ ಯಾವ ಪೇರೆಂಟ್ಸ್ ಆದಾಯ ಏನಪ್ಪ ಅಂದರೆ ಕೃಷಿಗೆ ಸಂಬಂಧಪಟ್ಟಂತಿರುವಂಥದ್ದು, ಅದೇ ಮೂಲ ಆದಾಯ ಆಗಿರುವಂಥದ್ದು, ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಾ ಇಲ್ಲ ಮತ್ತು ಆಮೇಲೆ ಯಾವುದೇ ರೀತಿ ಸರ್ಕಾರ ನೌಕರಿಲಿ ಇದ್ದಿಲ್ಲಪ್ಪ ಅಂದರೆ ಈ ವಿಡಿಯೋ ನಿಮಗಾಗೇ ಇದೆ. ಸೊ ನಿಮಗೆ ಯೂಸ್ ಆಗಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡಿ, ಬೇರೆಯವರಿಗಾದರೂ ಯೂಸ್ ಆಗುತ್ತೆ. ಓಕೆ, ಅಪ್ ಟು ಕೌನ್ಸಿಲಿಂಗ್ವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ. ಸೇವ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಮೊದಲೇದು ವ್ಯವಸಾಯಗಾರ ಪ್ರಮಾಣಪತ್ರ ಅಥವಾ ಕೃಷಿ ಕಾರ್ಮಿಕ ಪ್ರಮಾಣಪತ್ರ ತೆಗೆದುಕೊಳ್ಬೇಕಾಗುತ್ತೆ. ಕಂದಾಯ ಇಲಾಖೆಯಿಂದ ನಾನು ನಮಗೆ ತೋರಿಸ್ತಾ ಇದ್ದೀನಿ. ಆಡಿ ನಂಬರ್ ಮುಖ್ಯವಾಗಿರುವಂಥದ್ದು, ಅದನ್ನು ಏನಪ್ಪ ಅಂದರೆ ಮೆನ್ಷನ್ ಮಾಡೋದನ್ನ ಮರಿಬಾರ್ದು ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ. ಎರಡನೇದು, ಒಂದು ವೇಳೆ ಹೊಲ ನೀವೇನಪ್ಪ ಅಂದರೆ ಪೇರೆಂಟ್ಸ್ ಹೆಸರಲ್ಲಿ ಇದ್ದಿಲ್ಲ, ಅವ್ರ ಅಜ್ಜ ಅಜ್ಜಿ ಮೀನ್ಸ್ ಅಥವಾ ನಿಮ್ಮ ಅಜ್ಜ ಅಜ್ಜಿ ಹೆಸರಲ್ಲಿ ಇದ್ದರೆ ಓಕೆ, ಇನ್ನೂ ಏನಪ್ಪ ಅಂದರೆ ಡಿವೈಡ್ ಆಗಿದ್ದಿಲ್ಲಪ್ಪ ಅಂದರೆ ಅವಿಭಾಜ್ಯ ಕುಟುಂಬವಾಗಿದ್ದರೆ ವಂಶವಾಳಿ ನಿಮಗೆ ತೆಗೆದುಕೊಳ್ಬೇಕಾಗತ್ತೆ. ಅದರ ಆಡಿ ನಂಬರ್ನ ಸಹ ಮೆನ್ಷನ್ ಮಾಡ್ಕೊಳ್ಬೇಕು. ಓಕೆ, ಅಂದರೆ ಫ್ಯಾಮಿಲಿ ಟ್ರೀ ಅಂತಾರೆ, ಅದನ್ನು ತೆಗೆದುಕೊಳ್ಬೇಕು. ಆಮೇಲೆ ಮೂರನೇನಪ್ಪ ಅಂದರೆ ಕೃಷಿನೇ ಮೂಲ ಪ್ರಧಾನ ಆದಾಯ, ಅದು ಬಿಟ್ಟರೇನು ಆದಾಯ ಇಲ್ಲ ಅನ್ನೋದಕ್ಕಾಗಿ ಒಂದು ಅಪ್ಡೇಟ್ ಮಾಡಬೇಕಾಗತ್ತೆ. ಅದು ಮೊದಲು ಈ ಸ್ಟ್ಯಾಂಪ್ ಪೇಪರ್ ತೆಗೆದುಕೊಳ್ಳಿ. ಪಾರ್ಟಿ 1 ಕೇಳ್ತಾರೆ, ಸ್ಟೂಡೆಂಟ್ ನೇಮ್ ಹಾಕಬೇಕು. ಪಾರ್ಟಿ ಟು ನೀವು ಎಕ್ಸಾಮ್ ಸೆಂಟ್ರ್ ಯಾವುದು ಸೆಲೆಕ್ಟ್ ಮಾಡ್ಕೊಂಡಿದ್ರು ಆ ಒಂದು ಯೂನಿವರ್ಸಿಟಿ ಹೆಸರಿನಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಆಮೇಲೆ ಮ್ಯಾಟ್ರಿಗಾಗಿ ತೋರಿಸ್ತಾ ಇದ್ದೀನಿ, ಇದು ಡೀಟೇಲ್ ಎಂಟ್ರಿ ಮಾಡ್ಕೊಳ್ಳು, ಅದನ್ನು ನೋಟ್ರಿ ಮಾಡ್ಕೊಳ್ಬೇಕು. ಅಫಿಡವಿಟ್ ರೆಡಿ ಆಗುವಂಥದ್ದು. ಆಮೇಲೆ KCT ಅಡ್ಮಿಟ್ ಕಾರ್ಡ್ ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ, ಅದನ್ನಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆ, ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾರು ಸರ್ಕಾರಿ ನೌಕರಿಯಲ್ಲಿದ್ದರೆ ಅಥವಾ ಏನಾದರೂ ಬಿಸ್ನೆಸ್ನಿಂದ ಆದಾಯ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಸರ್ಟಿಫಿಕೇಟ್ ಬೇಕಾಗುತ್ತೆ, ತೋರಿಸ್ತಾ ಇದ್ದೀನಿ. ಅಫಿಡವಿಟ್ 2 ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಸಹ ಕ್ಲಿಯರಾಗಿ ಹೇಳ್ತೇನೆ. ಚಲೋ, ಟೇಕ್ ಕೇರ್, ಬಾಯ್.